ಪ್ರೊಡ್ಯೂಸರ್. ಸೊ ನಾವೊಂದು 10 ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಇವಾಗ ಒಂದು ಲೋ ಬಜೆಟ್ ಅಂದರೆ ತುಂಬ ಟೈಟ್ ಬಜೆಟಲ್ಲಿ ಮಂಗಮಾಯ ಸಿನಿಮಾ ರೆಡಿಯಾಗಿದೆ. ಇದೊಂದು ಒಂದು ಕಾಮನ್ ಮ್ಯಾನ್ ಯಾವ ಥರ ಒಂದು ರಿವೆಂಜ್ ತಗೊಳ್ಬೋದು ಅಂತ ಅನ್ನೋದ್ರ ಮೇಲೆ ಒಂದು ಸ್ಟೋರಿ ಬರೆದಿದ್ದೀವಿ. ಸೊ ಆಲ್ಮೋಸ್ಟ್ ಇದು ಒಂದೇ ಬಿಲ್ಡಿಂಗಲ್ಲಿ ಒಂದು ದಿವಸದ ಸ್ಟೋರಿ ಇದು ನಡೆಯೋದು. ಮತ್ತು ಇಡೀ ಸಿನಿಮಾದಲ್ಲಿ ನಾವು ಮೇಕಪ್ ಮಾಡಿಲ್ಲ, ಮತ್ತು ಹೀರೋಯಿನ್ ಇಲ್ಲ, ಆಮೇಲೆ ಒಂದು ಎಕ್ಸ್ಪರಿಮೆಂಟಲ್ ಸಿನಿಮಾ ಥರ ಇದೆ. ಟೋಟಲ್ ಫಿಲಮ್ ಸಾಂಗ್ಸ್ ಇಲ್ಲ, ಬಟ್ ಪ್ರಮೋಷನಲ್ ಸಾಂಗ್ ಇದೆ ಬಿಟ್ಟರೆ. ಮತ್ತು ಇವರು ನಮ್ಮ ಪ್ರೊಡಕ್ಷನಲ್ಲಿ ಪುತ್ತೂರು ಪ್ರೊಡಕ್ಷನ್ ನಮ್ಮ ಬ್ರದರೇ, ಇವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಇವರು ಅಕ್ಷತಾಮಿನ್ ಅಂತ, ಇವರು ಉಡುಪಿ, ಇವರು ಒಂದು ಕ್ಯಾರೆಕ್ಟರ್ ಇದೆ. ಮತ್ತು ಇವರು ರಾಧೇಶ್ ಹೇಳಿ ನಿಮಗೆ ಗೊತ್ತಿರ್ಬೋದು. ಸೊ ಉಳಿದವ್ರು ಬರೋಕ್ಕಾಗಿಲ್ಲ ಆ್ಯಕ್ಚುಲಿ. ಇದು ನಾನು ಹೇಳಿದಾಗೆ ಟೈಟ್ ಬಜೆಟ್ ಮೂವಿ ಆಗಿರೋದ್ರಿಂದ ಒಂದು ಸ್ವಲ್ಪ ನಾವೆಲ್ಲ ಸೇರಿಕೊಂಡು ರೆಸ್ಪೆಕ್ಟ್ ಮಾಡೋಣ ಅಂತ ಮೂವಿಯಲ್ಲಿ ಮಾಡಿದ್ದೀವಿ. ಇದು ಹೀಗೆ ಇನ್ನು ಏನಾದ್ರು ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಲೋ ಬಜೆಟ್ ಸಿನಿಮಾ ಅಂತೀರಾ ಸರ್? 43 ದಿನ ಶೂಟ್ ಮಾಡಿದ್ದೀರಾ? ಆಕ್ಚುಲಿ ನಮ್ದು ಕ್ಯಾಮರಾ ರೆಂಟಲ್ಸ್ ಕೂಡ ಇದೆ ಬ್ಯಾಂಗ್ಳೂರಲ್ಲಿ. ಆಮೇಲೆ ರೆಂಟಲ್ಸ್ ಅಂದ್ರೆ ಸಣ್ಣ ಬಜೆಟಿಗೆ ಆಗುವಂತ ಒಂದು ಸೆಟಪ್ ಇದೆ. ಸೊ ಇದನ್ನೆಲ್ಲ ಹಿಡ್ಕೊಂಡು ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ನಾವೊಂದು 10-15 ವರ್ಷದಿಂದ ವರ್ಕ್ ಮಾಡ್ತಾ ಬಂದಿದ್ದರಿಂದ ಒಂದಷ್ಟು ನಮಗೆ ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಅಲ್ಲಿ ಇರ್ಬೋದು, ಮತ್ತೆ ಆರ್ಟಿಸ್ಟ್ಗಳಿರ್ಬೋದು, ಇವ್ರ ಜೊತೆ ಒಂದು ಮಾತಾಡ್ಕೊಂಡು ನಾವು ಒಂದು ಟೈಟ್ ಬಜೆಟ್ ಅಲ್ಲಿ ಮಾಡಿದ್ವಿ. ಈ ಥರ ಮಾಡಲೇಬೇಕು ನಾವು ಅಂತ. ನಾನು ಆ್ಯಕ್ಚುಲಿ ಇವರು ಕಾಶಿನಾಥ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ. ಕಾಶಿನಾಥ್ ಅವ್ರ ಜೊತೆ ಅವ್ರ ಜೊತೆ ಒಂದೂವರೆ ವರ್ಷ ವರ್ಕ್ ಮಾಡಿದ್ದೆ. ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ, ಮತ್ತೆ ಹೋಟೆಲ್ ಡಿಸೈನ್ಸ್ ಎಲ್ಲ ಮಾಡ್ತೇನೆ ಅವ್ರ ಜೊತೆ. ಹಾಗಾಗಿ ನಮಗೆ ಲೋ ಬಜೆಟಲ್ಲೇ ಮಾಡಬೇಕು ಅಂತ ಇತ್ತು ನಮಗೆ. ಯಾಕಂದ್ರೆ ಫಸ್ಟಿಗೆ ಒಂದು ದೊಡ್ಡ ಬಜೆಟ್ ಒಂದು ಮೂವಿ ಆಗಬೇಕಿತ್ತು, ಒಂದು 10 years ಬ್ಯಾಕ್. ಅದು ನಮಗೆ ಒಬ್ಬರ ಡೇಟಿಂದಾಗಿ ಎಲ್ಲ ಕೊಟ್ಕೊಂಡು ಆಯ್ತಲ್ಲ, ಆದ್ಮೇಲೆ ಇನ್ನೊಂದು ಸಬ್ಜೆಕ್ಟ್ ಮಾಡ್ಕೊಂಡ್ರಿ. ಅದು ಮತ್ತೆ ಬಜೆಟ್ ಇಶ್ಯೂ ಅದು ಇದು ಮತ್ತೆ ಸ್ವಲ್ಪ ಕಾಂಪ್ರಮೈಸ್ ಈ ಥರ ಎಲ್ಲ ಆಗಬೇಕಾಗಿರೋದು ಮತ್ತೆ ಅದನ್ನು ಪೋಸ್ಟ್ಪೋನ್ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು ಕೊನೆಗೆ ಇವಾಗ ಈ ಒಂದು ಇದನ್ನ ತುಂಬಾ ಟೈಟ್ ಬಜೆಟ್ ಅಲ್ಲಿ ನಾವು ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿಕೊಂಡು ಇವಾಗ ಮಾಡಿದ್ದೀವಿ. ಅಂದ್ರೆ ಕ್ರೌಡ್ ಫಂಡೆಡ್? ಕ್ರೌಡ್ ಫಂಡ್ ಏನಿಲ್ಲ ಆಕ್ಚುಲಿ. ಒಂದು ಸ್ವಲ್ಪ ಅಲ್ಲಿ ಇಲ್ಲೆಲ್ಲ ಫ್ರೆಂಡ್ಸ್ ಹತ್ರ ದುಡ್ಡು ತಗೊಂಡು ಆಮೇಲೆ ಕೊಡ್ತೀವಿ, ಬಟ್ ಎಲ್ಲ ಮೋಸ ಆಗಲ್ಲ ಅಂತ ಹೇಳ್ಕೊಂಡು ಮಾಡಿರೋಂಥ ಇದು ಮಾಡಿರೋದು. ಟೈಟಲ್ ಶೂಟಿಂಗ್ ಆಗಿರೋದು ಇಲ್ಲಿ ವಿದ್ಯಾರಣ್ಯಪುರ ಮೈಸೂರಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ. ಒಂದು ಅರ್ಧ ದಿವಸ ಮಾತ್ರ ಹೊರಗಡೆ ಹೋಗಿದ್ವಿ. ಅದರೊಂದು ಡಿಟೆಕ್ಟಿವ್ ಇದರಲ್ಲಿ ಹೋಗ್ತಾರೆ, ಹೋಗಿ ಮತ್ತೆ ಅದೇ ಬಿಲ್ಡಿಂಗ್ ಬರ್ತಾರೆ. ಸೊ ಲೊಕೇಶನ್ ಒಂದೇ ಲೊಕೇಶನ್. ಮತ್ತೆ ಟೈಟಲ್ ಬಂದು ಮಂಗಮಾಯ ಅಂತ. ಯಾಕಾಗಿ? ಸಾರಿ, ಯಾಕಾಗಿ ಅಂತ? ಅದು ಅಂದ್ರೆ ಇದರಲ್ಲೊಂದು ಒಂದಿಷ್ಟು ಅಮೌಂಟ್, ಅದೊಂದು 2 ಕೋಟಿ ದುಡ್ಡು ಬರುತ್ತೆ. ಯಾವಾಗ್ಲೂ ಆ ಒಂದು ಬಿಲ್ಡಿಂಗ್ಗೆ ಬರ್ತಾ ಹೋಗ್ತಾ ಇದೆ, ಯಾವುದೋ MLA ಅದು ಪ್ರತಿ ಶುಕ್ರವಾರ ಬರ್ತಾ ಇರುತ್ತೆ. ಹಾಗೆ ಬರ್ತಾ ಇರೋ ಟೈಮಲ್ಲಿ ಒಂದು ಫೈನ್ ಡೇ ಆ ದುಡ್ಡು ಇಲ್ಲದೆ ಆಗುತ್ತೆ ಅಲ್ಲಿಂದ. ಸೊ ಇಲ್ಲದೆ ಆಗಿರೋ ದುಡ್ಡು ಎಲ್ಲಿ ಹೋಯ್ತು ಅಂತ ಒಂದು ಇರುತ್ತೆ. ಸೊ ಎಲ್ಲಿ ಹೋಯ್ತು ಅಂತ ಆದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ದುಡ್ಡು ಅಲ್ಲಿಂದ ಮತ್ತೆ ಹೊರಗಡೆ ಹೋಗುತ್ತೋ ಇಲ್ಲೋ ಅಂತ ಹೇಳೋದೇ ಒಂದು ಕ್ಲೈಮ್ಯಾಕ್ಸ್. ಏನೇಳಿ ಕ್ರೈಮ್ ಅಂತದೇನಿಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ ಆಕ್ಚುಲಿ. ಮತ್ತೆ ಕಾಮಿಡಿ ಇದೆ, ಸಿಚುವೇಶನಲ್ ಕಾಮಿಡಿ ಇದೆ. ಕಾಮಿಡಿ ಇವರೇ ಮಾಡಿರೋದು. ಹೌದು. ಮತ್ತೆ 70% ಬಂದ್ಬಿಟ್ಟು ನಮ್ಮ ಮಂಗಳೂರು ಕನ್ನಡ. ಅಂದ್ರೆ ಇಲ್ಲಿ ಆರ್ಟಿಸ್ಟ್ಗಳಿಗೆಲ್ಲ ನಾವು ನೀವು ಹೇಗೆ ಮಾತಾಡ್ತೀರಾ ಅದೇ ಥರ ಮಾತಾಡ. ನಮಗೆ ಸ್ವಲ್ಪ ಹೆಂಗೆ ಅಂತಂದರೆ ಈ ಮಲಯಾಳ ಫಿಲಮಲ್ಲಿ ಸ್ವಲ್ಪ ರಿಯಲಿಸ್ಟಿಕ್ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಅವ್ರಿಗೆ ನಾವು ಪರ್ಟಿಕ್ಯುಲರ್ ಈ ಥರ ರೀಜನಲ್ಲಿ ಆಗೋ ಸ್ಟೋರಿ ಅಂತ ಎಲ್ಲೂ ನಾವು ತೋರಿಸಿಲ್ಲ ನಾವು. ಸೊ ಹಾಗಾಗಿ ಇವರು ಮಂಗಳೂರು ಕನ್ನಡದಲ್ಲಿ ಹೇಗೆ ಮಾತಾಡ್ಬೋದು ಅದನ್ನು ಆ ಥರ ನಾವು ಅವ್ರದ್ದು ಅಷ್ಟೇ. ಸೊ ಇವರು ಅಷ್ಟೇ ಎಲ್ಲರೂ ಇದೇ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಅದು ಬಂದುಬಿಟ್ಟು ರಂಜನ್ ಶೆಟ್ಟಿ ಅಂತ ಇದ್ದಾರೆ, ಅವರು ಮಾಡಿದ್ದಾರೆ ರಂಜನ್ ಶೆಟ್ಟಿ ಅಂತ. ಆಮೇಲೆ ಇನ್ನೊಬ್ಬರು ಪ್ರಕಾಶ್ ಶೆಣೆ ಅಂತ ಒಬ್ರು ಇದ್ದಾರೆ, ಆಮೇಲೆ ಅರುಣ್ ಶೆಣೆ ಅಂತ ಒಬ್ರು ಇದ್ದಾರೆ. ಅದು ಬಿಟ್ಟರೆ ಮತ್ತೆ ಚಂದನ್ ಕುಮಾರ್ ಅಂತ ಆಲ್ಮೋಸ್ಟ್ ಒಂಥರ ಹನೀಫ್ ಒಬ್ರು PA ಕ್ಯಾರೆಕ್ಟರ್ ಮಾಡಿದ್ದಾರೆ. ಥ್ರೂ ಔಟ್ ದಿ ಫಿಲಮ್ ಒಂದು 6 ಕ್ಯಾರೆಕ್ಟರ್ ಪ್ಯಾರಲಲ್ ಆಗಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಹೀರೋಯಿನ್ ಅದು ಇದೊಂದು ಆ ಥರ ಏನು ಹೋಗಲ್ಲ. ಮತ್ತೆ ಫೈಟ್ಸ್ ಎಲ್ಲ ಇದೆ. ಫೈಟ್ಸ್ ಅಂದ್ರೆ ಎಲ್ಲ ಹೊಡೆದಾಡ್ಕೊಳ್ದಷ್ಟೇ. ಫಾರ್ ಎಕ್ಸಾಂಪಲ್ ನಂಗೆ ಇವನ ಮೇಲೆ ಆಗಿಲ್ಲ ಅಂತಂದ್ರೆ ಇವನಿಗೆ ನಾನು ಹೊಡಿತೀನಿ, ಅವ್ನು ನನಗೆ ಇವ್ರು ಬಿಡುತ್ತಾರೆ, ಈ ಥರ ಆಗ್ತದೆ. ಅದು ಬಿಟ್ಟರೆ ಆ್ಯಕ್ಷನ್ ದೊಡ್ಡ ಮಟ್ಟದಲ್ಲಿ ಆ್ಯಕ್ಷನ್ ಇದೆ, ಬಟ್ ರಿಯಲಿಸ್ಟಿಕ್ ಫೈಟ್ಸ್ ಎಲ್ಲ. ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡೋ ಪ್ಲಾನ್ಸ್? ಥಿಯೇಟರ್ ಸಿಂಗಲ್ ಥಿಯೇಟರ್ದು ಏನು ಪ್ಲಾನ್ ಇಲ್ಲ. ಸಿಂಗಲ್ ಸ್ಕ್ರೀನ್ ಇಲ್ಲ, ಸಿಂಗಲ್ ಸ್ಕ್ರೀನ್ ಇಲ್ಲ. ಒಂದು ನಮಗೆ ಮಲ್ಟಿಪ್ಲೆಕ್ಸ್ ಮಾತ್ರ. ಒಂದು ಪರ್ ಡೇಗೆ ಒಂದು ಅರೌಂಡ್ 65 ಶೋ ಮಾಡಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿಟ್ಟಿದ್ದೀವಿ. ಸೊ ಇನ್ನೂ ಫೈನಲ್ ಆಗಬೇಕು. ಇವಾಗ ಈ ವೀಕಲ್ಲಿ ಫೈನಲ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ 8 ತಾರೀಕಿಗೆ ರಿಲೀಸ್ ಅಲ್ಲ?
ಸಾರಿ 8 ತಾರೀಕಿಗೆ ರಿಲೀಸ್ ಅಲ್ಲ? ಹೌದು 8 ತಾರೀಕು. ಮಂಗಳೂರಲ್ಲಿ ಕೆಲವು ಕಡೆ ನಾನು ಪೋಸ್ಟರ್ಸ್ಗಳನ್ನು ನೋಡಿದೆ. ಡೈರೆಕ್ಟ್ ಹೇಳಿದ್ರು ಲೋ ಬಜೆಟ್ ಸಿನಿಮಾ ಅಂತ. ಬಟ್ ನನಗೆ ಅನ್ಸೋ ಪ್ರಕಾರ ಸಿನಿಮಾ ಮಾಡೋದಕ್ಕೆ ಲೋ ಬಜೆಟ್ ಇರ್ಬೋದು, ಅಂದ್ರೆ ಪ್ರೊಡ್ಯೂಸ್ ಮಾಡೋದಕ್ಕೆ. ಬಟ್ ನಾವು ಸಿನಿಮಾಗೆ ಏನ್ ಬೇಕು ಅದಕ್ಕೆ ಲೋ ಬಜೆಟ್ ಆಗಿಲ್ಲ ಅಂತ ಅನ್ಕೋತೀನಿ. ಆಕ್ಟಿಂಗ್ ವಿಷಯದಲ್ಲಿ ಮತ್ತೆ ಈ ಕಥೆನೆ ಬಜೆಟ್ ಕೇಳಲಿಲ್ಲ. ಅಂದ್ರೆ ಒಂದೇ ಲಾಡ್ಜ್ ಅಲ್ಲಿ ಕೊಟ್ಟಿದ್ರೆ PS ಶೂಟ್ ಮಾಡಿದೀವಿ. ಸೊ ಅಲ್ಲಿ ನಮ್ಗೆ ಅಷ್ಟು ದೊಡ್ಡ ಬಜೆಟ್ ಬೇಕಾಗಲ್ಲ. ಅಂದ್ರೆ ಒನ್ ಡೇ ಸ್ಟೋರಿ ಒಂದು ಯುನೀಕ್ ಆಗಿ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಅಂದ್ರೆ ನಾನು ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳೋದಲ್ಲ, ಬಟ್ ಜನರ ಮೇಲೆ ಡಿಪೆಂಡ್ ಅದು. ಬಟ್ ನಾವು ಮಾಡಿರೋ ಪ್ರಕಾರ ನಮ್ಮ ಡೆಡಿಕೇಶನ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನು ಆಡಿಯನ್ಸ್ ನೋಡಿ ಅದನ್ನ ಹೇಳಬೇಕು. ಎಲ್ಲರೂ ಬಂದು May 8ಗೆ ನಮ್ಮ ಮೂವಿ ರಿಲೀಸ್, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ಕೊತೀನಿ. ಇವಾಗ ಆಲ್ರೆಡಿ ಸಾಂಗ್ ಮಂಗಮಯ ಅಂತ ಒಂದು ಟೈಟಲ್ ಇರೋ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಹಿಟ್ ಆಗಿದೆ. ಟ್ರೈಲರು ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಅಲ್ಲಿ ಟ್ರೈಲರ್ ಅನ್ನು ನೋಡಬೇಕು. ಸೊ ಎಲ್ಲ ಸಪೋರ್ಟ್ ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ರಾಧೇಶ್ ಅವರು ಇತ್ತೀಚೆಗೆ ಸ್ವಲ್ಪ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಬ್ಯುಸಿ ಆದಾಗಿ ಕಾಣಿಸ್ತಾರೆ. ಹಾಗೇನಿಲ್ಲ ಸರ್, ಅಂದ್ರೆ ಅವಕಾಶಗಳು ಸಿಗ್ತಾ ಇದೆ, ಸಿಕ್ಕಿದ್ದನ್ನ ತಗೊಂಡು ಹೋಗ್ತಾ ಇದ್ದೇವೆ. ಏನ್ ಗೊತ್ತಿಲ್ಲ, ಇವಾಗ ಒಂದು ಸ್ವಲ್ಪ ರನ್ನಿಂಗ್ ಹಾಟಲ್ ಇದ್ದೀನಿ. ಅಂದ್ರೆ 2 ನೈಟ್ ಟೈಮಲ್ ಅಂತ ಮತ್ತೆ ದೇವದಾಸ್ನಲ್ಲಿ 2 ಮೂವಿ ಆಲ್ರೆಡಿ ಈಗ ಥಿಯೇಟರ್ ಅಲ್ಲಿ ಇದೆ. ಸೊ ಇವಾಗ ಇದು 3ನೇ ಸಿನಿಮಾ, ಈ ವರ್ಷದಲ್ಲಿ 4ನೇ ಸಿನಿಮಾ ಆಕ್ಚುಲಿ ನಾನು ರಿಲೀಸ್ ಆಗ್ತಾ ಇದೆ. ಸೊ ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ಬಟ್ ನಮ್ಮದ್ರಲ್ಲಿ ಮಾತ್ರ ರಾಧೇಶ್ ಅವರದ್ದು ಬೇರೆ ತರ ಕ್ಯಾರೆಕ್ಟರ್ ಇದೆ. ನಿಮಗೆ ನೋಡಿದ್ರೆ 100% ಇಷ್ಟ ಆಗುತ್ತೆ ರಾಧೇಶ್ ಕ್ಯಾರೆಕ್ಟರ್. ಸೊ ಇಲ್ಲಿ ಹೆಂಗಂತಂದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಆಲ್ಮೋಸ್ಟ್ ಎಲ್ಲ ಸೀನ್ಗಳಲ್ಲಿ ಇದಾರಲ್ಲ, ಆಲ್ಮೋಸ್ಟ್ ಎಲ್ಲ ಸೀನ್ಗಳಲ್ಲಿ ಇದೆ. ಮತ್ತೆ ಎಲ್ಲ ಸಿಚುವೇಶನ್ ಎಷ್ಟು ಬೇಕು ಅಷ್ಟೇ ಮಾಡಿದ್ದಾರೆ. ಜಾಸ್ತಿನಿಲ್ಲ, ಈ ಕಡೆ ಕಮ್ಮಿನಿಲ್ಲ. ಬಟ್ 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತೆ ಇವನ್ ಆಡಿಯನ್ಸ್ ಅಷ್ಟೇ, ನಿಮಗೆ ಸಸ್ಪೆನ್ಸ್ ಇರ್ಬೋದು, ಥ್ರಿಲ್ಲರ್ ಇರ್ಬೋದು, ಆಮೇಲೆ ಸಣ್ಣದಾಗಿ ಕಾಮಿಡೀಸ್ ಇರ್ಬೋದು, ಎಮೋಷನ್ಸ್ ಇದೆ ಸಣ್ಣದಾಗಿ. ಸೊ ಇದೆಲ್ಲ